ನಮಸ್ಕಾರ, ನಾನು ಪ್ರಶಾಂತ್. ನೋಡ್ಸಾದ್ರೆ ಕೊನೆಗೂ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ರೈತರಿಗಾಗಿನೇ ಈ ಒಂದು ವಿಡಿಯೋ ಆಗಿರತ್ತೆ. ರೈತರು ವಿಡಿಯೋ ಕೊನೆತನಕ ನೋಡಿ. ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೊನೆಗೂ ಕೃಷಿ ಮೇಳ ನಡೆಸ್ತಿದ್ದಾರೆ. ಈ ಒಂದು ಜಿಲ್ಲೆಯಲ್ಲಿ ಮಾತ್ರ ಇರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವ ಒಂದು ಜಿಲ್ಲೆಯಲ್ಲಿ ಕೃಷಿ ಮೇಳ ನಡೆಸ್ತಿದ್ದಾರೆ, ಮತ್ತೆ ಎಷ್ಟು ದಿನ ಇರತ್ತೆ, ಮತ್ತೆ ಯಾವ ಒಂದು ದಿನಾಂಕಕ್ಕೆ ಎಲ್ಲ ಒಂದು ರೈತರು ವಿಸಿಟ್ ಆಗಬೇಕು, ಮತ್ತೆ ಯಾವ ಒಂದು ಸ್ಥಳದಲ್ಲಿ ಎಲ್ಲ ಒಂದು ರೈತರು ಹೋಗಬೇಕು, ಎಲ್ಲ ತಿಳಿಸ್ಕೊಡ್ತಾ ಇರೋದು ಇದೇ ವಿಡಿಯೋದಲ್ಲಿ ನೋಡಿ. ಈ ಒಂದು ಕೃಷಿ ಮೇಳದಲ್ಲಿ ಇದರದ್ದು ಸೌಲಭ್ಯ ಏನು ಕೊಡ್ತಾರೆ, ಹೆಂಗೆ ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತು ರೈತರು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಕೃಷಿ ಗ್ರೂಪ್ಗಳಲ್ಲಿ ಅಥವಾ ಸಂಘಗಳಲ್ಲಿ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ ಅನ್ನ ಪಡ್ಕೋಬಹುದು. ನೋಡಿ, ಇದೇ ತಿಂಗಳು ಅಂದ್ರೆ ನವೆಂಬರ್ ತಿಂಗಳಲ್ಲಿ ನಡೆಸ್ತಿದ್ದಾರೆ. ಈ ಒಂದು ಕೃಷಿ ಮೇಳ ನಡೆಯುವಂತ ದಿನಾಂಕ ನೋಡ್ಕೊಳ್ಳಿ. ಮೊದಲಿಗೆ ದಿನಾಂಕನ ನೋಡ್ಕೊಳ್ಳಿ, ಅದ ನಂತರ ನಿಮಗೆ ಎಲ್ಲ ಮಾಹಿತಿನ ವಿವರಿಸ್ತಾ ಹೋಗ್ತೇನೆ. ಯಾವ್ದು ಸಿಗತ್ತೆ, ಏನೆಲ್ಲ ಕೊಡ್ತಾರೆ, ಹೆಂಗೆ ಏನು ಅಂತೇಳಿ. ಮೊದಲನೇದಾಗಿ ದಿನಾಂಕ ನೋಡ್ಕೊಳ್ಳಿ. ಇದೇ ತಿಂಗಳು ನವೆಂಬರ್ 13, 14, 15, 16 ಈ ಒಂದು ತಾರೀಕದಂದು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನವೆಂಬರ್ 13ನೇ ತಾರೀಕಿನಿಂದ 16ನೇ ತಾರೀಕು ತನಕ ಅಂದ್ರೆ 4 ದಿನ ಈ ಒಂದು ಕೃಷಿ ಮೇಳನ ನಡೆಸ್ತಿದ್ದಾರೆ. ಇದೊಂದು ರೈತರಿಗೆ ಖುಷಿಯ ವಿಚಾರ. ಯಾವ ಒಂದು ಜಿಲ್ಲೆ ಅಂದ್ರೆ ಬೆಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಒಂದು ಕೃಷಿ ಮೇಳ ಇರತ್ತೆ. ಯಾವ ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನೋಡಿ, ಈಗಾಗಲೇ ನಮಗೆ ಈ ಒಂದು ಸ್ಥಳದ ಮಾಹಿತಿ ಗೊತ್ತೇ ಇರತ್ತೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಆವರಣದಲ್ಲಿ ಒಟ್ಟು 4 ದಿನವನ್ನ ಈ ಒಂದು ಕೃಷಿ ಮೇಳನ ನಡೆಸ್ತಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಆ ಒಂದು ಆವರಣದಲ್ಲಿ, ಕರ್ನಾಟಕದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಈ ಒಂದು ಕೃಷಿ ಮೇಳನ ನಡೆಸ್ತಿದ್ದಾರೆ. ಯಾವಾಗ ಹೇಳಿ, ನವೆಂಬರ್ 13ನೇ ತಾರೀಕಿನಿಂದ 14ನೇ ತಾರೀಕು ಈ ಒಂದು ಡೇಟನ್ನ ಫಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ದಿನಾಂಕಕ್ಕೆ ಎಲ್ಲ ಒಂದು ರೈತರು ಹಾಜರು ಆಗಬಹುದು. ಇದರಲ್ಲಿ ಏನೇನು ಸಿಗತ್ತೆ, ಯಾವುದು ಕೊಡ್ತಾರೆ, ಎದರ ಬಗ್ಗೆ ಮಾಹಿತಿ ಇರತ್ತೆ, ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಈ ಒಂದು ಕೃಷಿ ಮೇಳದಲ್ಲಿ ವಿಶೇಷ ಆಕರ್ಷಣೆಗಳು ಏನೆಲ್ಲ ಬರ್ತಾವೆ, ಹೆಂಗೆ ಏನು ಅಂತೇಳಿ. ಮೊದಲನೇದಾಗಿ ನೋಡಿ, ಇಲ್ಲಿ ಸಮಗ್ರ ಬೇಸಾಯ ಪದ್ಧತಿಯ ಬಗ್ಗೆ ಮಾಹಿತಿ, ಮಣ್ಣು ಪರೀಕ್ಷೆ ಗುಣವಾಗಿ ಬೆಳೆ ಸ್ಪಂದನೆ ಮಾಹಿತಿ, ಕೃಷಿ ಬೇಸಾಯಕ್ಕೆ ಸೂಕ್ತವಾದ ಬೆಳೆಗಳು, ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳ ಬಗ್ಗೆ ಮಾಹಿತಿ, ನೂತನವಾಗಿ ಬಿಡುಗಡೆಯಾದ ವಿವಿಧ ಬೆಳೆಗಳ ತಳಿಗಳ ಬಗ್ಗೆ ಮಾಹಿತಿ, ತೋಟಗಾರಿಕೆ ಬೆಳೆಗಳು, ನಿಖರ ಕೃಷಿ ಫಲವತ್ತತೆ ಬಗ್ಗೆ, ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಔಷಧೀಯ ಮತ್ತು ಸುಗಂಧದ ದ್ರವ್ಯ ಸಸ್ಯಗಳು ಎಲ್ಲ ಮಾಹಿತಿ ಇರತ್ತೆ. ಅದ್ರ ಬಳಿಕ ಪಾಯಿಂಟ್ ನಂಬರ್ 2 ಕೃಷಿ ಮೇಳ ಬೆಂಗಳೂರು, ಇದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 2 ಕೊಯ್ಯಕರ ತಾಂತ್ರಿಕತೆ, ಕೃಷಿ ಉತ್ಪನ್ನಗಳು, ಸಾಂಸ್ಕೃತಿಕ ಮತ್ತು ಮೌಲ್ಯವರ್ಧನೆ, ಸಿರಿಧಾನ್ಯ ಹಾಗೂ ಅವುಗಳ ಮಹತ್ವದ ಬಗ್ಗೆ ಮಾಹಿತಿ. ಅದ ನಂತರ ಬಿತ್ತನೆ ಬೀಜಗಳ ಪರೀಕ್ಷೆ ಹಾಗೂ ಸೇಕರಣೆ ಬಗ್ಗೆ ಮಾಹಿತಿ, ಜಲಾಶಯ ನಿರ್ವಹಣೆ, ಪಶುಸಂಗೋಪನೆ, ಹೈನುಗಾರಿಕೆ, ಕೋಳಿ ಕುರಿ ಮೀನುಗಾರಿಕೆ, ಸಾಗಾಣಿಕೆ, ಹಂದಿ ಸಾಗಾಣಿಕೆ, ಇದರ ಬಗ್ಗೆ ಎಲ್ಲ ಮಾಹಿತಿ ವಿವರಿಸ್ತಾರೆ. ಸಾವಯವ ಕೃಷಿ ಪದ್ಧತಿ ಬಗ್ಗೆ, ಸಮಗ್ರ ಕೀಟ ರೋಗ ಹಾಗೂ ಅದನ್ನ ಹೆಂಗ್ ನಿರ್ವಹಣೆ ಮಾಡಬೇಕು, ಹೆಂಗು ಏನು ಅಂತ ಎಲ್ಲ ಮಾಹಿತಿ, ಮಣ್ಣು ಸಹಿತ ಕೃಷಿ ಬಗ್ಗೆ ಮಾಹಿತಿ. ಅದ ನಂತರ ಕೃಷಿ ಪರಿಕರಗಳ ಹಾಗೂ ಪ್ರಕಟಗಳ ಮಾರಾಟ ವ್ಯವಹಾರಗಳ ಬಗ್ಗೆ ಮಾಹಿತಿ. ಅದ ನಂತರ ರೈತರಿಗಾಗಿ ಚರ್ಚೆಗೊಳಿಸುವ ಈ ಒಂದು ಕೃಷಿ ಮೇಳ ಇದೆಲ್ಲ ಮಾಹಿತಿ ಇರತ್ತೆ. ಇಷ್ಟೆಲ್ಲ ನಮಗೆ ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ಇರತ್ತೆ. ಆ ಒಂದು ಪ್ಯಾರಾಗ್ರಾಫ್ದಲ್ಲಿ ಬರೀ ನಾನು ಇಷ್ಟು ಮಾಹಿತಿನ ತಿಳಿಸ್ಕೊಟ್ಟಿರೋದು. ಇನ್ನು ಪೂರ್ತಿ ಪ್ಯಾರಾಗ್ರಾಫ್ ಇದೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಎದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅಂತೇಳಿ. ಈಗಾಗಲೇ ಧಾರವಾಡದಲ್ಲಿ ಈ ಒಂದು ಕೃಷಿ ಮೇಳಕ್ಕೆ ಜಾಯ್ನ್ ಆದವರು ಗೊತ್ತೇ ಇರತ್ತೆ. ಏನೆಲ್ಲ ಹೇಳ್ತಾರೆ, ಯಾವ್ಯಾವ ವಸ್ತು ಬಂದಿರ್ತವೆ, ಯಾನ್ ಕೊಡ್ತಾರೆ, ಹೆಂಗೆ ಏನು ಅಂತೇಳಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಾಸ್ತಿ ವಿವರಣೆ ಕೊಡೋದಿಲ್ಲ. ಈಗ ಈ ಒಂದು ಕೃಷಿ ಮೇಳ ಅಂದಮೇಲೆ ನಿಮ್ಗೆ ಗೊತ್ತೇ ಇರತ್ತೆ ರೈತರಿಗೆ ಹೆಂಗೆ ಏನು ಅಂತೇಳಿ ನೋಡಿ. ನವೆಂಬರ್ 13ನೇ ತಾರೀಕು 16ನೇ ತಾರೀಕು ನವೆಂಬರ್ 13, 14, 15, 16 ಮತ್ತು ಟೈಮ್ ನೋಡಿ. ಪ್ರತಿದಿನ ನಿಮಗೆ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ನಿಮಗೆ ಅವಕಾಶ ಇರತ್ತೆ. ಆವಾಗ ನಿಮಗೆ ಇದು ಸ್ಟಾರ್ಟ್ ಆಗತ್ತೆ ಕೃಷಿ ಮೇಳ ಅಂತೇಳಿ. ಇದು ನಿಮಗೆ ಅರ್ಥ ಆಗಿರ್ಬೇಕು. ದಿನಾಂಕ ಬಗ್ಗೆ ತಿಳಿಸ್ಕೊಟ್ಟೆ, ಹೆಂಗೆ ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ಇನ್ನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ.